विष्णुर्विष्णुर्विष्णुः ॐ गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पद आनशृण्वोतिभिः सीदसादनग्गः स्वाहा ॐ गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पद आनशृण्वोतिभिः सीदसादनग्गः स्वाहा ಎಲ್ಲರೂ ಮಹಾಗಣಪತಯೇ ನಮಃ ಹೇಳ್ಕೊತಾ ಇರಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ ಸ್ವಾಹಾ. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್ ಸ್ವಾಹಾ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯೈ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ ಸ್ವಾಹಾ. ಸರ್ವತ್ರ ಶ್ರೀ ಮಹಾಗಣಪತಯ ಇದನ್ನ ಮಮ. ಅಸ್ಮಿನ್ ಕ್ಷೇತ್ರೇ ಆಗತಾನಾಂ ಸರ್ವೇಷಾಂ ಆಸ್ತಿಕ ಭಕ್ತ ಮಹಾಜನಾನಾಂ ಭಾಗವತ ಭಕ್ತಾನಾಂಚ ಸಿದ್ಧಿ ಬುದ್ಧಿ ಸಹಿತ ಮಹಾಗಣಪತಿ ಅನುಗ್ರಹೇಣ ಸರ್ವೇಷು ಕಾರ್ಯೇಷು ನಿರ್ವಿಘ್ನತಾ ಸಿದ್ಧಿರಸ್ತು. ಮಹಾಗಣಪತಿ ಪೂರ್ಣ ಅನುಗ್ರಹ ಸಿದ್ಧಿರಸ್ತು. ಅಥ ಪ್ರಧಾನ ದೇವತಾ ಶ್ರೀಮದ್ ಭಾಗವತ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪ್ರೀತ್ಯೈ ಭಾಗವತ ಗ್ರಂಥೆ ಉಕ್ತ ಪ್ರಕಾರೇಣ ದ್ವಾದಶಾಕ್ಷರಿ ಮಹಾಮಂತ್ರೈಃ ಹವನಾಖ್ಯಂ ಕರ್ಮ ಕರಿಷ್ಯೇ. ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹಾ. ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹಾ. ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹಾ. ಸರ್ವತ್ರ ಶ್ರೀ ಭಾಗವತ ಪ್ರತಿಪಾದ್ಯಕ ಶ್ರೀಕೃಷ್ಣಾಯ ಗುರುವಾಯೂರಪ್ಪಾಯ ಇದನ್ನ ಮಮ. ಓಂ ಕಸ್ತೂರಿ ಅಗ್ರೆ ಪಶ್ಯಾಮಿ ಅಂತ ಹೇಳ್ಬೇಕು. ಕಸ್ತೂರಿ ತಿಲಕಂ ಲಲಾಟ ಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ. ಓಂ ಅಗ್ರೇ ಪಶ್ಯಾಮಿ. ಒಂದೇ ಒಂದು ಶ್ಲೋಕ ಯಜ್ಞೇಶ್ವರನಲ್ಲಿ ಆ ಗುರುವಾಯೂರಪ್ಪನನ್ನು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಅವನಿಗೆ ಎದುರಿಗೆ ನಾವು ಕಾಣ್ತಾ ಇದ್ದೀವಿ ಅಂತ ಅಗ್ರೇ ಪಶ್ಯಾಮಿ. ಆ ನಾರಾಯಣ ಭಟ್ಟತಿರಿ ಕೊನೆಯ ದಶಕವನ್ನ ಹೇಳಬೇಕಾದಾಗ ಸಾಕ್ಷಾತ್ ಕೃಷ್ಣ ಬಂದು ಎದುರಿಗೆ ನಿಂತು ಬಿಟ್ಟನಂತೆ. ಶುರು ಮಾಡಿದ್ದ ದಶಕವೇ ಆ ರೀತಿ. ಅಗ್ರೇ ಪಶ್ಯಾಮಿ, ಕೃಷ್ಣ ನಿನ್ನ ನೋಡ್ತಾ ಈ ದಶಕನ ಬರಿತಾ ಇದ್ದೀನಿ ಕಣೋ ಅಂತ. ನಿನ್ನ ನೋಡ್ತಾ ಸಾಕ್ಷಾತ್ಕಾರ ಮಾಡಿಕೊಂಡು ಈ ದಶಕವನ್ನ ನಾನು ಬರಿತಾ ಇದ್ದೀನಿ. ಅಗ್ರೇ ಪಶ್ಯಾಮಿ. ಅಗ್ರೇ ಪಶ್ಯಾಮಿ ತೇಜೋ ನಿಬಿಡತರ ಕಲಾಯಾವಲಿ ಲೋಭನೀಯಂ ಪೀಯೂಷಾಪ್ಲಾವಿತೋಹಂ ತದನು ತದುದರೆ ದಿವ್ಯಕೈಶೋರವೇಷಂ ತಾರುಣ್ಯಾರಂಭರಂಭಂ ಪರಮಸುಖರಸಾಸ್ವಾದರೋಮಾಂಚಿತಾಂಗೈಃ ತಾರುಣ್ಯಾರಂಭರಮ್ಯಂ ಪರಮಸುಖರಸಾಸ್ವಾದರೋಮಾಂಚಿತಾಂಗೈಃ ಆವೀತಂ ನಾರದಾದ್ಯೈಃ ವಿಲಸದುಪನಿಷತ್ ಸುಂದರೀ ಮಂಡಲೈಶ್ಚ. ನಾರಾಯಣ 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 ನಾರಾಯಣ. ಎಲ್ಲರೂ ಗಮನ ಕೊಟ್ಟು ಕೇಳಿ ಒಂದು 5 ನಿಮಿಷಗಳ ಕಾಲ. ಯಾಕಂದ್ರೆ ಅವಭೃತ ಸ್ನಾನ ಆದ ನಂತರ ಈ ಒಂದು ಫಲಶ್ರುತಿಯನ್ನ ಹೇಳಬೇಕು ಅಂತ ಹೇಳ್ತಾರೆ. ಆದರೆ
ಯಜ್ಞೇಶ್ವರನಿಗೆ ಇನ್ನೂ ಒಂದಷ್ಟು ಟೈಮ್ ಬೇಕು ಪೂರ್ಣಾಹುತಿ ಅರಗಿಸ್ಕೊಳ್ಳಕ್ಕೆ. ಒಂದು 5 ನಿಮಿಷಗಳ ಕಾಲ ಅವನು ಅನುಭವಿಸಕ್ಕೆ ಟೈಮ್ ಬೇಕು. ಆದ್ರಿಂದ 5 ನಿಮಿಷಗಳ ಕಾಲ ಭಾಗವತದ ಫಲಶ್ರುತಿಯನ್ನ ಹೇಳಿಬಿಡ್ತೇನೆ. ಆ ನಂತರ ಕಳಶ ಗ್ರಂಥ ಎಲ್ಲವನ್ನು ತಗೊಂಡು ಒಂದು ಸುತ್ತು ಪ್ರದಕ್ಷಿಣೆಯನ್ನ ಗುರುವಾಯೂರಪ್ಪನ ಸನ್ನಿಧಾನದಲ್ಲಿ ಬಂದು ಪುಸ್ತಕ ಪ್ರದಕ್ಷಿಣೆ ಮಾಡಿ, ಆ ನಂತರ ಇಲ್ಲಿಗೆ ತಂದು ಅವಭೃತ ಸ್ನಾನವನ್ನ ಮಾಡಿ ಎಲ್ಲರೂ ಕೂಡ ಆ ನಂತರ ಫಲಮಂತ್ರಾಕ್ಷತೆಯನ್ನ ಸ್ವೀಕರಿಸುವಂಥದ್ದು. ನೋಡಿ, 7 ದಿನಗಳಿಂದ ಸಾಕ್ಷಾತ್ತಾಗಿ ಭೂಲೋಕದ ವೈಕುಂಠವಾಗಿರುವಂತಹ ಈ ಗುರುವಾಯೂರು ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಆನಂದದಿಂದ ಇದ್ದೇವೆ. ಪ್ರಪಂಚದ ಎಲ್ಲಾ ಆಲೋಚನೆಯನ್ನ ಬಿಟ್ಟು ಹಿಂಗಾಗ್ಬೇಕಪ್ಪ, ಈ ತರ ಆಗ್ಬೇಕಪ್ಪ ಅನ್ನುವ ಬಿಟ್ಟು ಎಲ್ಲವನ್ನು ನೀನೇ ನೋಡ್ಕೋತೀಯಪ್ಪ ಅನ್ನೋ ಭಾವದಿಂದ 7 ದಿನಗಳಿಂದ ನಾವುಗಳು ಇದ್ದೇವೆ. ಇವತ್ತು ಬೆಳಗಿನಿಂದಲೇ ಸಹಸ್ರನಾಮ, ನಾರಾಯಣೀಯಂ, ಭಗವದ್ಗೀತಾ, ಭಾಗವತ ಮೂಲ ಪಾರಾಯಣ ಮತ್ತು ಭಾಗವತಾಂಗ ಎಲ್ಲಾ ಕಳಶ ಸ್ಥಾಪನೆ, ಕೃಷ್ಣಾಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ ಮತ್ತು ಭಾಗವತದೊಳಗೆ ಹೇಳಿರುವ ಹಾಗೆ ಎಲ್ಲಾ ದ್ರವ್ಯಗಳಿಂದಲೂ ಕೂಡ ಆ ಭಗವಂತನಿಗೆ ಹವನ ಎಲ್ಲವೂ ಸಾಂಗೋಪಾಂಗವಾಗಿ ನಡೆದಿರುವಂಥದ್ದು ಆಗಿದೆ. ಶ್ರೀಮದ್ ಭಾಗವತ ಏನು ಹೇಳೋಣ ಆ ಗ್ರಂಥದ ಬಗ್ಗೆ? ಹೇಳ್ತಾರೆ, ಯಾರು 7 ದಿನಗಳ ಕಾಲ ಈ ಭಾಗವತವನ್ನ ಕೇಳುವಂಥವರಾಗ್ತಾರೋ ಅವರು ಸಮಸ್ತ ಪಾಪ ರಾಶಿಯಿಂದಲೂ ಕೂಡ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಪುನರ್ಜನ್ಮನ್ ನವಿದ್ಯತೆ. ಏನ್ ಹೇಳಿ? ಮತ್ತೆ ಅವರಿಗೆ ಪುನರ್ಜನ್ಮ ಇಲ್ವಪ್ಪ? ಇಲ್ಲಪ್ಪ, ಇಲ್ಲ. ಅವರಿಗೆ ಖಂಡಿತವಾಗಲೂ ಕೂಡ ಭಗವಂತನು ಮಂಗಳವನ್ನ ಉಂಟು ಮಾಡುವಂಥವನು ಆಗ್ತಾನೆ. ಗೋಕರ್ಣನ ಉಪಾಖ್ಯಾನ ಬರುತ್ತೆ, ಭಾಗವತದೊಳಗೆ ಬರುವಂಥದ್ದು. ಆ ಒಂದು ಉಪಾಖ್ಯಾನದಲ್ಲಿಯೇ ಭಾಗವತದ ಮಾಹಾತ್ಮ್ಯ ಅಡಗಿದೆ. ಎಂತೆಂಥವರು ಭಗವಂತನಿಂದ ತೃಪ್ತರಾದ್ರು ಅಂತ. ದುಂಧುಲಿ ಎನ್ನುವಂತಹ ಒಬ್ಬ ಹೆಣ್ಣು ಮಗಳು, ಅವನ ಗಂಡನ ಹೆಸರು ಆತ್ಮದೇವ ಅಂತ. ಬಹಳ ಧರ್ಮಿಷ್ಠನಾದಂತಹವನು ಆತ್ಮದೇವನು. ಪ್ರಾರಬ್ಧಕ್ಕನುಗುಣವಾಗಿ ಮಕ್ಕಳಾಗೋದಿಲ್ಲ. ದುಂಧುಲಿಯು ಅದೊಂದೇ ವಿಷಯವನ್ನ ಇಟ್ಟುಕೊಂಡು ಧರ್ಮ ಪ್ರಜ್ಞೆ ಇಲ್ಲದವಳಾಗಿರ್ತಾಳೆ. ನಿತ್ಯ ಚುಚ್ಚಿ 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 ಆತ್ಮದೇವನಿಗೆ ಮಾತನಾಡಿ ನನ್ನನ್ನ ನಾನು ನಾಶ ಮಾಡ್ಕೊಳ್ತೀನಿ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಆತ್ಮದೇವ ಹೊರಟು ಬಿಡ್ತಾನೆ. ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು, ಒಬ್ಬ ಋಷಿ ಬಂದು ಒಂದು ಮಾವಿನ ಹಣ್ಣನ್ನ ಕೊಡ್ತಾನೆ. ಕೊಟ್ಟು ಇದು ನಿನ್ನ ಹೆಂಡತಿಗೆ ಕೊಡಪ್ಪ, ಅವಳು ಗರ್ಭವತಿ ಆಗ್ತಾಳೆ ಅಂತ ಅತ್ಯಂತ ಪ್ರೇಮದಿಂದ ತಂದು ಬಂದು ಅಲ್ಲೊಂದು ಮಾತು ಬರುತ್ತೆ ನೋಡೋ, ಯಾವ ಮಕ್ಕಳನ್ನ ಪಡಿಬೇಕು ಅಂತ ಇದೆಯಾ, ಮಕ್ಕಳು ಇಲ್ಲ ಅನ್ನುವವರಿಗೆ ಅದೊಂದೇ ಯೋಚನೆ, ಆದರೆ ಅದು ಇದ್ದವರಿಗೆ ಲಕ್ಷ ಯೋಚನೆ. ಏನ್ ಹೇಳಿ? ಲಕ್ಷ ಯೋಚನೆ. ಮಕ್ಕಳಿಲ್ಲ, ಇಲ್ಲ, ಅಷ್ಟೇ ಮುಗೀತು. ಇನ್ನು ಭಗವಂತನೇ, ಕೃಷ್ಣನೇ ನನ್ನ ಮಗ, ರಾಮನೇ ನನ್ನ ಮಗ, ಮುಗೀತು, ಅಷ್ಟೇ ಮುಗೀತು. ಆದರೆ ಇದ್ದು ಬಿಟ್ರೆ ಎಲ್ಲಾ ಯೋಚನೆ. ಆ ಯೋಚನೆಗೆ ಪಾರವೇ ಇಲ್ಲ. ಏನು, ಎಂತ, ಹೇಗೆ, ಕೊನೆಗಂತೂ ಯಾಕಾದ್ರೂ ಹುಟ್ಟುದ್ನಪ್ಪ ಅನ್ನೋ ಮಟ್ಟಿಗೆ ಬೇಜಾರು ಮಾಡುವಷ್ಟು ಮಾಡ್ಬಿಡ್ತಾನ ಅವನು. ಯಾಕೆ? ಅವನು ಧರ್ಮಿಷ್ಠನಾದನ, ಆನಂದವಾಗಿರ್ಬೋದು. ಆದರೆ ಅವನು ಅಧರ್ಮಿಷ್ಠನಾಗ್ಬಿಟ್ಟ, ಮುಗೀತು. ತಂದೆ ತಾಯಿಯ ಜೀವನ ಇನ್ನೆಲ್ಲೋ ಹೋಗಿ ನರಕವನ್ನ ಅನುಭವಿಸೋದಲ್ಲ, ಇಲ್ಲೇ ಈಗಲೇ ಸಮಸ್ತ ಏನು 28 ನರಕಗಳನ್ನ ವರ್ಣನೆ ಮಾಡಿದೆ ಭಾಗವತದಲ್ಲಿ. ಕುಂಭೀಪಾಕದಿಂದ ಹಿಡಿದು ಅಸಿಪತ್ರವನ ತನಕ ಆ ಎಲ್ಲ ನರಕ ದರ್ಶನ ತಂದೆ ತಾಯಿಗೆ ಇಲ್ಲೇ ಆಗ್ಬಿಡುತ್ತೆ. ಒಬ್ಬ ಮಗ ಅಧರ್ಮಿಷ್ಠನಾಗ್ಬಿಟ್ಟ ಅಂತ ಹೇಳ್ತಾರೆ. ಮಗುವನ್ನ, ಆ ಹಣ್ಣನ್ನ ದುಂಧುಲಿಗೆ ತಂದು ಕೊಟ್ರೆ ಹಣ್ಣು ತಿಂದ್ರೆ ಮಗು ಆಗುತ್ತಾ ಅಂತ ಕೊಟ್ಟಿಗೆಗೆ ಎಸ್ದು ಬಿಡ್ತಾಳ ಅವಳು. ಧರ್ಮದಲ್ಲಿ ಶ್ರದ್ಧೆ ಇಲ್ಲ, ಧರ್ಮದಲ್ಲಿ ಶ್ರದ್ಧೆ ಇಲ್ಲ. ಆ ಹಣ್ಣನ್ನ ಒಂದು ಹಸು ತಿನ್ನುತ್ತೆ. ಆತ್ಮದೇವ ಕೇಳ್ತಾನೆ, ಹಣ್ಣನ್ನು ತಿಂದ್ಯಾ ಅಪ್ಪ? ತಿಂದುಬಿಟ್ಟೆ, ತಿಂದುಬಿಟ್ಟೆ ಅಂತ ಸುಳ್ಳು ಹೇಳ್ತಾಳೆ. ಆಗ ಏನಾಗುತ್ತೆ? ತಕ್ಷಣ ಆ ದುಂಧುಲಿಯ ತಂಗಿ ಗರ್ಭವತಿ ಆಗ್ತಾಳೆ. ಅವಳು ನೋಡಿ ಎಂಥ ಪ್ರಚಂಡಿ ಇರ್ತಾಳೆ ಅಂದ್ರೆ, ಅಕ್ಕ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನನ್ನ ಮನೆಗೆ ಬಂದ್ಬಿಡು, ನಾನ್ ಮಗು ನಿನಗೆ ಹೆತ್ತು ಕೊಡ್ತೇನೆ, ಆ ಮಗು ನಿಂದೆ ಅಂತ ನಿಮ್ಮ ಭಾವಂಗ್ ಹೇಳ್ಬಿಡು ಅಂದ್ಬಿಡ್ತಾಳೆ.
ಅದೇ ರೀತಿ ಒಪ್ಪಿಕೊಂಡು ಅವಳು ಏನ್ ಮಾಡ್ತಾಳೆ, ಅವಳು ಅದೇ ರೀತಿ ಮನೆಗೆ ಹೋಗ್ತಾಳೆ, ಅವಳೊಂದು ಮಗು ಹಡಿತಾಳೆ, ನಂದೇ ಅಂತ ಹೇಳ್ತಾಳೆ. ಅದಕ್ಕೆ ಅವನು ದುಂದುಕಾರಿ ಅಂತ ಹೆಸರನ್ನ ಇಡ್ತಾನೆ ಆತ್ಮದೇವ. ಸ್ವಲ್ಪ ದಿನಗಳ ಕಳೆದ ನಂತರ ಆ ಹಣ್ಣು ತಿಂದಿತ್ತಲ್ಲ, ಒಂದು ಹಸು ಕರು ಹಾಕತ್ತೆ. ಅದು ಕರು ಹಾಕಲ್ಲ, ಒಂದು ಮಗುವನ್ನ ಹಡಿದು ಬಿಡುತ್ತೆ. ಆ ಮಗುವಿಗೆ ಕಿವಿಗಳು ಮಾತ್ರ ಹಸುವಿನ ತರಹ ಇರುತ್ತೆ, ಇನ್ನೆಲ್ಲವೂ ಕೂಡ ಮನುಷ್ಯರ ತರಹ ಇರುತ್ತೆ. ಅದಕ್ಕೆ ಗೋಕರ್ಣ ಅಂತ ಹೆಸರಿಡ್ತಾರೆ. ಆ ಮಗುವಿಗೆ ಏನ್ ಹೆಸರಿಡ್ತಾರೆ? ಗೋಕರ್ಣ. ಗೋಕರ್ಣ ಅನ್ನುವಂತಹ ಹೆಸರನ್ನ ಇಡ್ತಾರೆ. ಹೀಗೆ ಇಟ್ಟಾಗ ಏನಾಯ್ತು ಅಂದ್ರೆ, ಇಬ್ಬರು ಬೆಳಿತಾರೆ. ದುಂದುಕಾರಿ ಪರಮ ಅಧರ್ಮಿಷ್ಠನಾಗ್ತಾನೆ. ಯಾಕೆ? ಅವನ ಆಲೋಚನೆಯೇ ಅಧರ್ಮದಿಂದ ಹುಟ್ಟಿದಂಥವನವನು. ಅಧರ್ಮ. ಗೋಕರ್ಣ ಸಮಸ್ತ ವಿಧದಿಂದಲೂ ಕೂಡ ಷಟ್ಶಾಸ್ತ್ರ ಸಂಪನ್ನನಾಗ್ತಾನೆ, ಗುರುವಿನಿಂದ ಉಪದೇಶ ತಗೊಳ್ತಾನೆ, ಆತ್ಮಜ್ಞಾನಿ ಆಗ್ಬಿಡ್ತಾನೆ. ಈ ದುಂದುಕಾರಿ ಅನೇಕ ಕೆಟ್ಟ ಸಹವಾಸಗಳನ್ನ ಮಾಡ್ತಾನೆ. ಆ ಕೆಟ್ಟ ಸಹವಾಸಗಳಿಗೆ ಹಣವನ್ನ ಒದಗಿಸೋದಿಕ್ಕೆ ತಂದೆ ತಾಯಿಗೆ ಬಡಿತಿರ್ತಾನೆ, ಅವರಿಂದ ದುಡ್ಡು ಕಸ್ಕೊಂಡು ಹೋಗ್ತಿರ್ತಾನೆ. ಇದು ನೋಡಕ್ಕಾಗದೆ ಆತ್ಮದೇವ ದುಂದುಲಿ ಇಬ್ರು ಕೂಡ ಕಾಡಿಗೆ ಹೊರಟೋಗ್ಬಿಡ್ತಾರೆ. ಇತ್ತ ಏನಾಗುತ್ತೆ, ಅಪ್ಪ ಅಮ್ಮನು ಹೊರಟು ಹೋದ್ಮೇಲೆ ಅಂಕೆ ಶಂಕೆ ಇಲ್ಲದೆ ಇರುವ ರೀತಿ ಆಗೋಗುತ್ತೆ. ಆಗ ಏನಾಗುತ್ತೆ, ಇನ್ನೂ ಅಧರ್ಮಿಷ್ಠನಾಗಿ ಎಲ್ಲಾ ಒಂದು ಹೆಣ್ಣು ಮಕ್ಕಳನ್ನ ಮನೆಗೆ ತಂದು ಇಟ್ಕೊಳ್ತಾನೆ. ಅವರಿನ ಸಂತೋಷಕ್ಕೆ ಒಂದು ದಿನ ಏನ್ ಮಾಡ್ತಾನೆ, ಆ ಊರಿನ ರಾಜನ ಒಂದು ಕೋಶವನ್ನೇ ಅಪಹರಣ ಮಾಡಿಬಿಡ್ತಾನೆ. ರಾಜನ ಒಂದು ಅರಮನೆಯನ್ನ ಲೂಟಿ ಮಾಡಿಬಿಡ್ತಾನೆ. ತಗೊಂಡು ಬರ್ತಾನೆ ರಾಶಿ ರಾಶಿ ಚಿನ್ನ. ಆ 5 ಜನ 6 ಜನ ಹೆಣ್ಣು ಮಕ್ಕಳು ಯೋಚನೆ ಮಾಡ್ತಾರೆ, ಏನಾದ್ರೂ ಮಹಾರಾಜ ಸಿಗ ಹಾಕೊಂಡ ಅಂದ್ರೆ ಇವನ ಜೊತೆಗೆ ನಮ್ಮನ್ನೂ ಗಲ್ಲಿಗೆ ಏರಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡೋದು, ಇವನನ್ನ ನಾವು ಸಾಯಿಸಿ ಬಿಡೋಣ ಅನ್ಕೊಂಡು ಚೆನ್ನಾಗಿ ಕುಡಿಸಿ ಅಡಿಗೆ ಮನೆಗೆ ಕರ್ಕೊಂಡು ಹೋಗಿ ಅಡಿಗೆ ಮಾಡ್ತಾರಲ್ಲ, ಒಲೆ ಒಳಗಡೆ ಹಾಕಿ ಮೇಲೆ ಕಟ್ಟಿಗೆ ಇಟ್ಟು ಬೆಂಕಿ ಹಚ್ಚಿ ಸಂಪತ್ತಿಟ್ಟು ಓಡಿ ಹೋಗ್ಬಿಡ್ತಾರೆ. ಬೆಂಕಿ ಹಚ್ಚಿ ಓಡಿ ಹೋಗ್ಬಿಡ್ತಾರೆ. ಏನಾಗ್ಬಿಡುತ್ತೆ, ಪ್ರಾರಬ್ಧ ನೋಡಿ ಅರ್ಧ ಸುಟ್ಟು ಹೋಗುತ್ತೆ ಅವನ ಶರೀರ ಬದುಕು ಬಿಡುತ್ತೆ. ಅನ್ನ ಇಲ್ಲ, ನೀರಿಲ್ಲ, ಅರ್ಧ ಬೆಂದೋದ ಶರೀರ. ಅನೇಕ ದಿನಗಳು ನರಳಿ 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 ಆ ದುಂದುಕಾರಿ ಪ್ರಾಣವನ್ನ ಬಿಡ್ತಾನೆ. ಈ ಗೋಕರ್ಣನು ಅನೇಕ ತೀರ್ಥಕ್ಷೇತ್ರಗಳನ್ನ ಸುತ್ತುಕೊಂಡು ಬರ್ತಾನೆ. ಸುತ್ತುಕೊಂಡು ಬಂದು ಅವ್ರ ಮನೆ ಮುಂದೆ ಕೂತಾಗ ಯಾವುದೋ ಒಂದು ಶಬ್ದ ಅವನಿಗೆ ಕೇಳಿಸುತ್ತೆ. ಅಮ್ಮ, ಅಪ್ಪ, ಅಯ್ಯೋ ಅನ್ನುವ ಶಬ್ದ. ಇದೇನಿದು ಅನ್ಕೊಂಡು ತನ್ನ ಕಮಂಡಲು ಇರುತ್ತೆ, ಕಮಂಡಲುವಲ್ಲಿ ನೀರು ಹಾಕೊಂಡು ಆಕಾಶಕ್ಕೆ ಎಸಿತಾನೆ. ಆಕಾಶಕ್ಕೆ ಎಸೆದಾಗ ಒಂದು ದೊಡ್ಡದಾದಂತಹ ಬ್ರಹ್ಮ ರಾಕ್ಷಸನ ತರಹ ಒಂದು ಛಾಯೆ ಎದುರಿಗೆ ನಿಂತುಕೊಳ್ಳುತ್ತೆ. ಯಾರು ನೀನು? ನಾನು ಕಣಪ್ಪ, ನಿನ್ನ ಅಣ್ಣ ದುಂದುಕಾರಿ. ನಿನಗೆಂತಹ ಇಂಥ ಗತಿ ಬಂತು? ಮಾಡಬಾರದ್ದನ್ನ ಮಾಡದೆ ಅದಕ್ಕೆ ಈ ಗತಿ ಬಂತು. ಮಾಡಬಾರದದ್ದನ್ನ ಮಾಡದೆ ಅದಕ್ಕೆ ಈ ಗತಿ ಬಂತು. ಅದಕ್ಕೋಸ್ಕರ ಏನಾಗುತ್ತೆ, ತಕ್ಷಣ ನನ್ನ ಅಣ್ಣನಿಗೆ ನಾನು ಮುಕ್ತಿಯನ್ನ ಕೊಡಿಸಬೇಕು. ಏನ್ ಮಾಡ್ಬೇಕು? ಸಮಸ್ತ ಊರಿನ ಜನರೆಲ್ಲರನ್ನೂ ಕರೀತಾರೆ. ನಿಮ್ಮ ಅಣ್ಣನಿಗೆ ಮುಕ್ತಿನ? ಸಾಧ್ಯವೇ ಇಲ್ಲ. ಅಂತಹ ಪರಮ ಪಾಪಿಷ್ಠನನ್ನ ಜಗತ್ತಲ್ಲಿ ನಾವು ನೋಡಿಲ್ಲ, ಅವನಿಗೆ ಎಲ್ಲಿಂದ ಮುಕ್ತಿ ಬರುತ್ತೆ? ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಹೇಳಿಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಗೋಕರ್ಣನು ತನ್ನ ತಪಸ್ಸಿನಿಂದ ಸೂರ್ಯನ ಒಂದು ಗತಿಯನ್ನೇ ತಡೆದು ಬಿಡ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನೋಡು, ಶಾಸ್ತ್ರದಲ್ಲೊಂದು ಭಾಗವತ ಅನ್ನುವಂತಹ ಒಂದು ಗ್ರಂಥ ಇದೆಯಪ್ಪ, ಆ ಗ್ರಂಥವನ್ನ ನೀನು ನಿಮ್ಮ ಅಣ್ಣನಿಗೆ ಶ್ರವಣ ಮಾಡಿಸು. ಆಗ ಗೋಕರ್ಣನು ಆತ್ಮದೇವನನ್ನ, ಆ ಗೋಕರ್ಣನು ಏನ್ ಮಾಡ್ತಾನೆ, ಒಂದು 7 ಗಣ್ಣಿರುವಂತಹ ಒಂದು ಬಿದುರಿನ ಕಡ್ಡಿಯನ್ನ ಇಡ್ತಾನೆ. ಬಿದುರಿನ ಕಡ್ಡಿಯನ್ನ ಇಟ್ಟು ಅದರ ಮುಂದೆ ಭಾಗವತವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು ದಿನಗಳು ಭಾಗವತ ಹೇಳ್ದಾಗೆ ಆ 7 ಗಣ್ಣಲ್ಲಿ ಒಂದೊಂದು ಗಣ್ಣು ಫಟ್ 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 ಅಂತ ಹೊಡಿತಾ ಬರುತ್ತೆ. 7ನೆಯ ದಿನ ಆದ ತಕ್ಷಣ ಯಾವ ಆ ದುಂದುಕಾರ್ಯ ಬಿದುರಿನ ಗಣ್ಣಿನಲ್ಲಿ ಕುತ್ತುಕೊಂಡು, ಬಿದುರಿನ ಗಣ್ಣಿನಲ್ಲಿ ಇದ್ದುಕೊಂಡು ಭಾಗವತವನ್ನ ಕೇಳ್ತಾ ಇರ್ತಾನೆ. ಆಗೇನಾಯ್ತು, ತಕ್ಷಣವೇ ಆ ಒಂದು 7ನೆಯ ದಿನಕ್ಕೆ ದೇವಲೋಕದಿಂದ ಒಂದು ರಥ ಬರುತ್ತೆ. ರಥದಲ್ಲಿ ಬಂದು ಕೂಡಿಸಿಕೊಂಡು ದುಂದುಕಾರಿಯನ್ನ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೇಳ್ತಾರೆ, ಶುಷ್ಕೇಣ ಒಣಗಿದ ಒಂದು ಬಿದುರಿನ ಗಣ್ಣೆ ಭಾಗವತವನ್ನ ಕೇಳಿ ಒಡೆದು ಹೋಗುತ್ತೆ ಅಂದ್ರೆ ನಮ್ಮ ಈ ಸಂಸಾರದ ಗಂಟು ಒಡೆದು ಹೋಗಲ್ವಾ? ಭಾಗವತವನ್ನ ಕೇಳಿದ್ರೆ ನಮ್ಮ ಕಷ್ಟಗಳ ಗಂಟು ಒಡೆದು ಹೋಗಲ್ವಾ?
ಎಲ್ಲವೂ ಕೂಡ ಒಡೆದು ಹೋಗಿಯೇ ಹೋಗತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ನಾವು ಹೇಳ್ಬೋದು, ಫಲಶ್ರುತಿ ಎಷ್ಟು? ಮೊದಲಿಗೆ 6, ಕೊನೆಗೆ 4, 10 ಅಧ್ಯಾಯದಲ್ಲಿ ಭಾಗವತದ ಫಲಶ್ರುತಿಯನ್ನ ಹೇಳಿದೆ. ವಿಷ್ಣು ಸಹಸ್ರನಾಮದಲ್ಲಿ ಕೊನೆಗೆ ಒಂದು 20 ಶ್ಲೋಕದಲ್ಲಿ ಹೇಳಿದೆಯಲ್ಲ, 10 ಅಧ್ಯಾಯದಲ್ಲಿ ಹೇಳಿದೆ ಭಾಗವತದ ಫಲಶ್ರುತಿಯನ್ನ. ಆದ್ರೆ ನಾವು ಫಲಶ್ರುತಿಯನ್ನ ಓದಬಾರದು. ಯಾಕೆ? ನಮ್ಮ ಬುದ್ಧಿ ಅದರಲ್ಲಿ ನಿಂತು ಬಿಡುತ್ತೆ. ನಮ್ಮ ಬುದ್ಧಿ ಯಾವ್ದ್ರೊಳಗಿರ್ಬೇಕು? ಕೇವಲ ಭಾಗವತವನ್ನ ಓದುವುದರೊಳಗಿರ್ಬೇಕು. ಗುರುವಾಯೂರಪ್ಪನ ಹತ್ರ ಏನ್ ಕೇಳ್ಕೊಂಡು ಹೋಗ್ಬೇಕು, ಕೃಷ್ಣನ ಹತ್ರ ಏನ್ ಕೇಳ್ಕೊಂಡು ಮತ್ತೆ ಮತ್ತೆ ನಾರಾಯಣಿಯಂ ಹೇಳುವಂತಹ ಅವಕಾಶ ಕೊಡು, ಮತ್ತೆ ಭಾಗವತವನ್ನ ಓದುವ ಅವಕಾಶ ಕೊಡು, ಮತ್ತೆ ನಿನ್ನ ತೀರ್ಥಕ್ಷೇತ್ರಗಳನ್ನ ದರ್ಶಿಸುವಂತಹ ಅವಕಾಶ ಕೊಡು, ಮತ್ತೆ ಈ ಶರೀರದೊಳಗೆ ಎಲ್ಲಿಯವರೆಗೆ ಶಕ್ತಿ ಅನ್ನೋದು ಇಟ್ಟಿದೆಯಾ ಅಲ್ಲಿಯವರೆಗೆ ನನ್ನ ಶರೀರದಿಂದ ಮಾಡಬೇಕಾದ ಕರ್ತವ್ಯ ಏನಪ್ಪಾ ಅಂದ್ರೆ ಕೇವಲ ಕೃಷ್ಣ ಸ್ಮರಣೆ ಅಷ್ಟೇ. ಖಂಡಿತವಾಗಲೂ ಕೂಡ ಆ ಕೃಷ್ಣನು ತಮ್ಮೆಲ್ಲರಿಗೂ ಮತ್ತೆ ಭಾಗವತವನ್ನ ಓದುವ ಅವಕಾಶ, ಶ್ರವಣಿಸುವ ಅವಕಾಶ ಕೊಡ್ಲಿ. ಆ ಕೃಷ್ಣ ಪರಮಾತ್ಮನು ಸದಾ ಕಾಲವೂ ಕೂಡ ನಿಮ್ಮಗಳ ಹೃದಯದಲ್ಲಿ ನಿಂತು ಆ ಭಾಗವತವನ್ನ ಓದಿಸಿಕೊಳ್ಳುವಂತೆ ಅವನೇ ಮಾಡಲಿ ಅಂತ ಹೇಳ್ತಾ ಈ 2 ಮಾತನ್ನ, ಮಂಗಳದ ಮಾತನ್ನ ಉಪಸಂಹಾರ ಮಾಡ್ತೇನೆ. ತಮ್ಮೆಲ್ಲರಿಗೂ ಮತ್ತೆ ಒಳ್ಳೆಯದಾಗಲಿ. ಈಗ ಭಗವಂತ ಹುತನಾಗಿದ್ದಾನೆ. ಈಗ ಪೂರ್ಣಾಹುತಿ, ಅದಾದ ನಂತರ ಮಹಾಮಂಗಳಾರತಿ, ನಂತರ ಪುಸ್ತಕಗಳನ್ನ ತಗೊಂಡು ಕೃಷ್ಣನ ಸನ್ನಿಧಾನಕ್ಕೆ ಹೋಗೋಣ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಆ ಒಂದು ಮಹಾಪೂರ್ಣಾಹುತಿಗೆ ಎದ್ದು ನಿಂತ್ಕೋಬೇಕು ಅಂತ ಪ್ರಾರ್ಥನೆ. ನೋಡಿ ಎಲ್ಲರೂ, ಓಂ ಯಾ ಫಲಿನೀರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗುಂಹಸ ಸ್ವಾಹಾ. ಎಲ್ಲ ಹೇಳಿ ಅಮೃತ ಪೂರ್ಣಾಹುತಿ ವಸೋದ್ಧಾರ ಮುಹೂರ್ತಃ ಸುಮುಹೂರ್ತಃ ಅಸ್ವಿತಿ ಭವಂತಃ ಮಹಾಂತಃ ಅನುಗೃಹಂತು ಪೂರ್ಣಾಹುತಿ ವಸೋದ್ಧಾರ ಮುಹೂರ್ತ ಸುಮುಹೂರ್ತೋ ಭಕ್ತೋ ಸಮಸ್ತ ಸನ್ಮಂಗಳಾನಿ ಭವಂತು. ಭಗವತೆ ವಾಸುದೇವಾಯ. ಎಲ್ಲ ಆಯ್ತಾ? ಎಲ್ಲಾ ಪುರುಷರು ಪ್ರವರ ಹೇಳಿ ನಮಸ್ಕಾರ ಮಾಡಿ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು. ಆಂಗೀರಸಾಂಬರೀಷ ಯೌವನಾಶ ತ್ರಯಾಋಷೇಯ ಪ್ರವರಾನ್ವಿತ ಹರಿತಸ ಗೋತ್ರ ಆಶ್ವಲಾಯನ ಸೂತ್ರ ವೃಕ್ಷಾಕಾಧ್ಯಾಯೇಶೇ ಸುದರ್ಶನ ಶರ್ಮಾ ನಾಮಾಹಂ ಅಹಂಭೋ ಅಭಿವಾದಯೇ. ಯಜ್ಞೇಶ್ವರಾಯ ನಮಃ. ಯಥಾಸ್ಥಾನಂ ಯಥಾಸುಖಂ ಪ್ರತಿಷ್ಠಾಪಯಾಮಿ. ಬ್ರಹ್ಮಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಆವಾಹಿತ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಭಾಗವತ ಪ್ರತಿಪಾದ್ಯಕ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಸಮಸ್ತ ದೇವತಾಭ್ಯೋ ನಮಃ. ಪುರತಸ್ಥಾಪಿತ ಆಮ್ರಫಲಾನಿ ಪಂಚಫಲಾನಿ ಕದಲೀಫಲಾನಿ ಮಹಾನೈವೇದ್ಯಂ ನಿವೇದಯಾಮಿ. ಓಂ ಹರ ಓಂ ಹರ ಓಂ ಹರ. ಜಯ ಜಯ ರಾಧಾ ಕೃಷ್ಣ ಸ್ವರೂಪ ಜಯ ಜಯ ಭಾಗವತ ದೇವಾ ಜಯ ಜಯ ಭಾಗವತ ದೇವಾ ಜಯ ಜಯ ಭಾಗವತ ನವ ನವ ರಸ ಭರಿತಂ ದೇವ್ಯಂ ನಾರಾಯಣ ಮುಖಗಲಿತಂ. ಓಂ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಇಂದಿರಾ ರಮಣ ಗೋವಿಂದ ಗೋವಿಂದ. ಜಾನಕಿ ಜೀವನ ಸ್ಮರಣಂ ಜೈ ಜಯ ರಾಮ್. ಕ್ಷೇತ್ರಾಧಿಪತಿ ಗುರುವಾಯೂರಪ್ಪ ಮಹಾರಾಜ್ ಕಿ ಜೈ. ಭಾಗವತ ಪ್ರಭು ಜಿ ಕಿ ಜೈ. ಹಾ ಎಲ್ಲ
ओम नमो भगवते वासुदेवाय। 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 भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेव। ओम नमो भगवते वासुदेवाय। ओम नमो भगवते। ओम नमो भगवते वासुदेवाय। ओम नमो भगवते। ओम नमो भगवते वासुदेव। ओम नमो भगवते वासुदेवाय। ओम नमो भगवते। ओम नमो भगवते वासुदेवाय। ओम नमो भगवते वासुदेव। ओम नमो भगवते। ओम नमो भगवते वासुदेवाय। नमो भगवते वासुदेवाय। ओम 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 नमो भगवते वासुदेवाय। भगवते वासुदेवाय। ओम नमो भगवते वासुदेवाय। भगवते
कृष्णार्पण कृष्णार्पण कृष्णार्पण। वीडियोस बनाने हैं फिल्मोरा है ना। वीडियोस बनाने हैं फिल्मोरा है ना।